ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿಯ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮತ್ತೋರ್ವ ಆರೋಪಿ ನಂಬರ್ 8 ಮತ್ತೋರ್ವ ಆರೋಪಿ ಈಗ ಅರೆಸ್ಟ್ ಆಗಿದ್ದಾನೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A8 ಅಕ್ಯೂಸ್ಡ್ ನಂಬರ್ 8 ರವಿ ಚಿತ್ರದುರ್ಗ ಡಿವೈಎಸ್ಪಿ ದಿನಕರ್ ಎದುರು ಶರಣಾಗಿದ್ದಾನೆ. ಆತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ 13 ಜನರಲ್ಲಿ ಅಕ್ಯೂಸ್ಡ್ ನಂಬರ್ 8 ರವಿ ಈತ ಈಗ ಚಿತ್ರದುರ್ಗ ಡಿವೈಎಸ್ಪಿ ದಿನಕರ್ ಎದುರು ಶರಣಾಗಿದ್ದಾನೆ. ಈತನ ಪಾತ್ರ ಏನು ಅಂತಂದ್ರೆ ಈ ಪ್ರಕರಣದಲ್ಲಿ ಆತ ಚಿತ್ರದುರ್ಗದಿಂದ ಬೆಂಗಳೂರಿಗೂ ಕೂಡ ಬಂದಂತ ಗಾಡಿ ಇದೆಯಲ್ಲ ಅಥವಾ ವಾಹನ ಇದೆಯಲ್ಲ ಆ ವಾಹನದ ಡ್ರೈವರ್ ಆಗಿ ಕೆಲಸ ಮಾಡಿದ್ದಾನೆ. ಆತ ಗಮನಿಸಿದ್ದಾನೆ ರೇಣುಕಾ ಸ್ವಾಮಿ ಇದ್ದಂಥ ಸಂದರ್ಭದಲ್ಲಿ, ಆತನನ್ನ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಮಾತುಕತೆಗಳು ಏನೇನಾಗಿತ್ತು ಇದೆಲ್ಲವನ್ನು ಕೂಡ ಗಮನಿಸಿದ್ದಾನೆ ಆತ. ರವಿ ಆಟೋ ತೆಗೆದುಕೊಂಡು ಬಾಡಿಗೆಗೆ ಹೋಗಿದ್ದೇ ತಪ್ಪಾಯಿತು. ಆಟೋ ಚಾಲಕ ರವಿನ ಜಗದೀಶ್ ಮತ್ತು ರಾಘವೇಂದ್ರ ಕರೆಸ್ಕೊಂಡಿದ್ದಾರೆ. ಇದೇ ಆಟೋದಲ್ಲಿ ರೇಣುಕಾ ಸ್ವಾಮಿಯನ್ನ ಆರೋಪಿಗಳು ಕರೆತಂದಿದ್ದಾರೆ. ಚಿತ್ರದುರ್ಗದಿಂದ ಕುಂಚಿಗನಾಳ್ ಗ್ರಾಮಕ್ಕೆ ಆಟೋದಲ್ಲಿ ಪ್ರಯಾಣ ಮಾಡಿರೋದು. ರವಿ ಆಟೋದಲ್ಲಿ ಬಂದು ಕುಂಚಿಗನಾಳ್ ಬಳಿ ಆಟೋ ಹತ್ತಿದ್ದಾರೆ. ಟ್ಯಾಕ್ಸಿ ಸಂಘದವರ ಬಳಿ ಸಹಾಯ ಕೇಳಿ ರವಿ ಬಂದಿದ್ದ. ರವಿಯ ಮನವೊಲಿಸಿ ಈಗ ಟ್ಯಾಕ್ಸಿ ಸಂಘ ಏನಿದೆ ಅವರು ಮನವೊಲಿಸಿ ಪೊಲೀಸರಿಗೆ ಶರಣಾಗುವಂತ ಹೇಳಿದ್ದಾರೆ. ಈಗ ಆತ ಶರಣಾಗಿದ್ದಾನೆ. ರವಿ ಆಟೋವನ್ನು ತೆಗೆದುಕೊಂಡು ಬಾಡಿಗೆಗೆ ಹೋಗಿದ್ದೆ ತಪ್ಪಾಯಿತು ಅಂತ ಅಲ್ಲಿನ ಸ್ಥಳೀಯರೆಲ್ಲರೂ ಹೇಳ್ತಾ ಇದ್ದಾರೆ. ಈತನ ಈ ಪ್ರಕರಣದಲ್ಲಿ ಎಷ್ಟು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇದೆ ಅನ್ನುವುದನ್ನು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆಟೋ ಚಾಲಕ ಆಗಿರ್ತಾನೆ ಈತ ಬೇಸಿಕಲಿ ರವಿ. ಆತನನ್ನ ಜಗದೀಶ್ ಮತ್ತು ರಾಘವೇಂದ್ರ ಇಬ್ರು ಕೂಡ ಕರೆಸ್ಕೊಳ್ತಾರೆ. ಆ ನಂತರದಲ್ಲಿ ಟ್ಯಾಕ್ಸಿ ಸಂಘದವರು ಈತನನ್ನ ಈಗ ಮನವೊಲಿಸಿ ಪೊಲೀಸರಿಗೆ ಶರಣಾಗಿ ಅಂತ ಹೇಳಿದ್ದಾರೆ. ಈತ ಈಗ ಶರಣಾಗಿದ್ದಾನೆ.